ಎಲ್ಲರಿಗೂ ನಮಸ್ಕಾರ. ಆ, ಇವತ್ತು ನಮ್ಮ ಅವನಿ ಆದಿ ಜಾಂಬವನ ಗುಡಿಯಿಂದ ಇವತ್ತು ನಮ್ಮ ಅವನಿ ಜಾತ್ರೆ ಪ್ರಾರಂಭ ಆಗ್ತಾ ಇದೆ. ರಾಮಲಿಂಗೇಶ್ವರ ಬ್ರಹ್ಮರಥೋತ್ಸವ 17ನೇ ತಾರೀಕು. ಆ 17ನೇ ತಾರೀಕು ಬ್ರಹ್ಮರಥೋತ್ಸವ ಶುರು ಆಗುತ್ತೆ. ಎಲ್ಲರಿಗೂ ದೊಡ್ಡ ಜಾತ್ರೆ ಕೋಲಾರ ಡಿಸ್ಟಿಕ್ ಎಲ್ಲ ದೊಡ್ಡ ಜಾತ್ರೆ ಅಂತ ಎಲ್ಲರಿಗೂ ಆಹ್ವಾನ ಮಾಡ್ತಾ ಇದ್ದೀವಿ. ಇಲ್ಲಿ ಶಾಸಕರು ನಮಗೆ ಏನು ಹೇಳಿದ್ರು, ಸ್ವಚ್ಛತೆ, ನೀರಿನ ವ್ಯವಸ್ಥೆ ಎಲ್ಲ ಅದೆಲ್ಲ ಸಂಪೂರ್ಣ ವ್ಯವಸ್ಥೆ ಮಾಡ್ಕೊತಿದ್ದೀವಿ. ಮೇಡಮ್, ಇಡೀ ರಾಜ್ಯದಲ್ಲೇ ಪುರಾಣ ಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದು ಅವನಿ ಜಾತ್ರೆ. ಈ ಒಂದು ಬೃಹತ್ ಜಾತ್ರೆಯಲ್ಲಿ ರಾಸುಗಳು ಮತ್ತೆ ಲಕ್ಷಾಂತರ ಜನ ಸೇರ್ತಾರೆ. ತಮ್ಮ ಒಂದು ಗ್ರಾಮ ಪಂಚಾಯತಿಯಿಂದ ಏನೆಲ್ಲ ಸೌಲಭ್ಯಗಳನ್ನು ಮಾಡಿದ್ರು ಮುಂಜಾಗ್ರತೆ? ನಾವು ಮೊನ್ನೆ ಶನಿವಾರ ಸ್ವಚ್ಛತೆ ಶನಿವಾರ ಅಂತ ಒಂದು ಇದು ಮಾಡಿಕೊಂಡು ಇವರು ತುಂಬ ಸಹಕಾರ ಕೊಟ್ಟು PDO 30 ಪಂಚಾಯಿತಿಯಿಂದ ನಮಗೆ ತುಂಬ 200 ಜನಕ್ಕೂ ಹೆಚ್ಚಾಗಿ ಸ್ವಚ್ಛತೆ ಅವನಿ ಪೂರ ಸ್ವಚ್ಛತೆ, ಬೆಟ್ಟದ ಹತ್ರ, ರಥೋತ್ಸವ ಓಡ ಬೀದಿಯಲ್ಲಿ ಪ್ರತಿಯೊಂದು ಇದರಲ್ಲೂ ನಾವು ಸ್ವಚ್ಛತೆ ಮಾಡಿದ್ದೀವಿ. ಆಮೇಲೆ ನೀರಿನ ವ್ಯವಸ್ಥೆನೂ ಕೂಡ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಲೈಟ್ಗಳಿಗೂ ಈ ಸರಿ ಬೆಟ್ಟಕ್ಕೆ ವಿಶೇಷವಾಗಿ ಲೈಟ್ಗಳನ್ನ ಹಾಕ್ಸ್ಕೊಟ್ಟಿದ್ದೀವಿ. ಆಮೇಲೆ ದನದ ಜಾತ್ರೆಗೂ ಕೂಡ ನೀರಿನ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀವಿ. ಮೇಡಮ್, ಅಧಿಕೃತವಾಗಿ ಇವತ್ತು ಆದಿ ಜಾಂಬವನ ಜಾತ್ರೆ ಮುಖಾಂತರ ಪೂಜಾ ಪುನಸ್ಕಾರದ ಮುಖಾಂತರ ಶುರುವಾಗಿದೆ. ಈ ಪೂಜೆ ಎಲ್ಲ ಯಾವ ರೀತಿ ನಡೀತು, ಹೇಗೆ? ತುಂಬ ಚೆನ್ನಾಗಿ ನಡೀತು. ಇವಾಗ KH ಮುನಿಯಪ್ಪ ಅವರು ಮತ್ತು ಶಾಸಕರು ಸಮೃದ್ಧಿ ಮಂಜು ಅವರು ಎಲ್ಲರೂ ಬಂದು ಭಾಗವಹಿಸಿ ತುಂಬ ಚೆನ್ನಾಗಿ ನೆರವೇರಿಸ್ಕೊಟ್ರು. ಮೇಡಮ್, ಈಗ ದಕ್ಷಿಣ ಭಾರತದಲ್ಲಿ ಕರ್ನಾಟಕ, ಆಂಧ್ರ, ತಮಿಳುನಾಡು, ಕೇರಳದಿಂದ ಕೂಡ ಆದಿ ಜಾಂಬವನ ಒಕ್ಕಿನವರು ತುಂಬಾ ಜನ ಬಂದಿದ್ದಾರೆ. ಎಲ್ಲ ವ್ಯವಸ್ಥೆಗಳೆಲ್ಲ ಸರಿಯಾಗಿತ್ತ, ಹೇಗೆ? ಎಲ್ಲ ಸರಿಯಾಗಿದೆ ಸರ್. ಅದೇ ಈ ಶೌಚಾಲಯದು ಕೂಡ ನಾವು ಇದು ಮಾಡಿದ್ವಿ. ಅದನ್ನ ಹೇಳಿರೋ ರೀತಿಯಾಗಿ ಶೌಚಾಲಯನ ಶಾಸಕರು ಹೇಳಿದ್ರು, ಅದು ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ನೆಕ್ಸ್ಟು ಬರೋ ಇದರಲ್ಲಿ ಇನ್ನೊಂದು ಶೌಚಾಲಯ ಇಲ್ಲಿ ಸಂತೆಗೇಟ್ ಹತ್ರ ನಿರ್ಮಾಣ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಇನ್ನು ಯಥಾ ಪ್ರಕಾರವಾಗಿ ನೀರಿಂದು, ಲೈಟಿಂದು ಎಲ್ಲ ತುಂಬ ಚೆನ್ನಾಗಿ ಆಗಿ ಬಂದಿದೆ. ಕಳೆದ ವರ್ಷ ಕೂಡ ತಾವು ಅಧ್ಯಕ್ಷರಿದ್ರಿ, ಯಶಸ್ವಿಯಾಗಿ ಅವನಿ ಜಾತ್ರೆಗಳನ್ನ ನಿರ್ವಹಿಸ್ಕೊಟ್ರಿ. ಈಗ ಕೂಡ ಪ್ರಸ್ತುತ ತಾವಿದ್ದೀರಾ. ಈ ಸವಾಲಾಗಿ ಅನಿಸ್ತಾ ಇದೆ, ಇಲ್ಲ ಖುಷಿ ಅನಿಸ್ತದ ಈ ಒಂದು ಜವಾಬ್ದಾರಿ? ಖುಷಿ ಅಂತ ಅನ್ಸುತ್ತೆ, ತುಂಬಾ ಚೆನ್ನಾಗಿ. ಒಟ್ಟಾರೆಯಾಗಿ ಭಕ್ತಾದಿಗಳಿಗೆ, ನಮ್ಮ ತಾಲೂಕಿನ ಅವನಿ ಜಾತ್ರೆಗೆ ಬರುವಂತಹ ಭಕ್ತಾದಿಗಳಿಗೆ ಹೇಳಬೇಕಂದ್ರೆ ಯಾವ ರೀತಿ ಮಾತಿರ್ತೀರಾ? ಸ್ವಾಗತ ಯಾವ ರೀತಿ? ನಾನು ಎಲ್ಲರಿಗೂ ಹೇಳೋದಿಷ್ಟೇ, ಅವನಿ ಜಾತ್ರೆಗೆ ಬಂದು ರಾಮಲಿಂಗೇಶ್ವರ ಕೃಪೆ ಆಶೀರ್ವಾದ ಪಡ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.